ಅಶೋಕ್ ಮೃತ್ಯುಂಜಯ ಅಂತ ಆಮ್ ಆದ್ಮಿ ಪಾರ್ಟಿಯಿಂದ. ದಿಸ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ಕಾಂಗ್ರೆಸ್ ಗೌರ್ಮೆಂಟ್ ಫೇಲ್ ಆಗಿದೆ, ಇಟ್ಸ್ ವೆರಿ ಕ್ಲಿಯರ್. ಆದರೆ ಕಳೆದ 20 ವರ್ಷದಲ್ಲಿ ಇದೇ ರೀತಿ ನುಗ್ಗಾಟಗಳಿಂದ 3,000 ಜನ ಸತ್ತಿದ್ದಾರೆ. ಅರ್ಧ ಬಿ ಜೆ ಪಿ ರೆಜಿಮಲ್ ಆಗಿದೆ, ಅರ್ಧ ಕಾಂಗ್ರೆಸ್ಸಲ್ಲಾಗಿದೆ, ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೂಡ ಆಗಿದೆ. ಇದೇ ವರ್ಷದಲ್ಲಿ ನಿಮ್ಮ ಸರ್ಕಾರ, ಬಿ ಜೆ ಪಿ ಸರ್ಕಾರ ಇದ್ದ ಗೋವಾದಲ್ಲಿ 18 ಜನ ಸತ್ತಿದ್ದಾರೆ. ಕುಂಭಮೇಳಕ್ಕೆ ಹೋಗ್ತಿರೋ ರೈಲ್ವೆ ಸ್ಟೇಷನ್, ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ 18 ಜನ ಸತ್ತಿದ್ದಾರೆ. ಮತ್ತು ಕುಂಭಮೇಳದಲ್ಲಿ 100 ಜನ ಸತ್ತಿದ್ದಾರೆ. ಸೊ ಇಲ್ಲೇನಾಗ್ತಿದೆ ಅಂದರೆ, ಆಪೋಸಿಷನ್ನು, ಕಾಂಗ್ರೆಸ್ ಆಪೋಸಿಷನ್ಲಿದ್ದರೆ ಬಿ ಜೆ ಪಿಯವ್ರ ಮೇಲೆ ಬ್ಲೇಮ್ ಮಾಡ್ತಾರೆ, ಬಿ ಜೆ ಪಿ ಆಪೋಸಿಷನ್ ಇದ್ದರೆ ಕಾಂಗ್ರೆಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಆದರೆ ಸಾರ್ವಜನಿಕರ ಜೀವನದಲ್ಲಿ ಈ ಎರಡೂ ಪಕ್ಷಗಳು ಸೇರಿ ಆಟ ಆಡ್ತಾ ಇದ್ದಾರೆ ವಿನಃ ಯಾರೂ ಕೂಡ ಜೀವ ಉಳಿಸೋ ಕ್ರಮ ತಗೊಂಡಿಲ್ಲ. ಬರೀ ಆರೋಪ ಪ್ರತ್ಯಾರೋಪಗಳೇ ಆಗ್ತಾ ಇದೆ ವಿನಃ ಜನಗಳ ಜೀವನ ಯಾರೂ ಬದುಕಿಸ್ತಾ ಇಲ್ಲ. ಸತ್ತ ಹೆಣಗಳ ಮೇಲೆ ಇಬ್ಬರು ಪಕ್ಷಗಳು ಕೂಡ ರಾಜಕೀಯ ಮಾಡ್ತಾ ಇದ್ದೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಂಭಮೇಳ ಇಸ್ ಆರ್ಗನೈಸ್ಡ್ ಪ್ರೋಗ್ರಾಮ್. ಅದೇನು ಇವತ್ತು ನಡೀತಾ ಇಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಇದೆ. 12 ವರ್ಷಕ್ಕೊಂದ್ಸರಿ ನಡೆದೇ ನಡೀತದೆ. ನೆಹರು ಕಾಲದಲ್ಲೂ ಕುಂಭಮೇಳ ನಡೆದಿತ್ತು, ನೆಹರು ಕಾಲದಲ್ಲೂ ಅನಾಹುತ ಆಗಿತ್ತು. ಅದು ಬೇರೆ, ಅದು ದೇವರಿಗೋಸ್ಕರ ನಡೆಯುವಂಥ ಒಂದು ಕಾರ್ಯಕ್ರಮ. ಅದು ಅರೇಂಜ್ಡ್ ಕಾರ್ಯಕ್ರಮ. ಎವ್ರಿಥಿಂಗ್ ಈಸ್ ಅರೇಂಜ್ಡ್. ಅದ್ರ ಮಧ್ಯೆ ಮಿಸ್ಟೇಕ್ ಅದು ಸತ್ತಿದ್ದಾರೆ ಅಷ್ಟೇ. ಇದು ಸತ್ತಿರೋವಂಥದ್ದು ನೆಗ್ಲಿಜಿಯನ್ಸಿಂದ ಸತ್ತಿರೋದು. ನೀವು 12 ಗೇಟ್ ಓಪನ್ ಮಾಡಿದರೆ ಮುಗಿದೋಗಿತ್ತು. ನೀವು ಕುಂಭಮೇಳದಲ್ಲಿ ಹೇಳಿ ಹಿಂಗೆ ಮಾಡಿದರೆ ಹಿಂಗೆ ಅದು ನಡೀತಾ ಇರಲ್ಲ ಅಂತ ಹಿಂಗೆ ಹೇಳಿದ್ರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲಿ ಮ್ಯಾನ್ ಮೇಡ್ ಮಿಸ್ಟೇಕ್ ನಾನು ಕೇಳ್ತಾ ಇರೋದು. ಅಲ್ಲಿ ಮ್ಯಾನ್ ಮೇಡ್ ಮಿಸ್ಟೇಕ್ ಇಲ್ಲ. ಅನಾಹುತ ಆಗುವಂಥದ್ದು. ಈಗ ಆಕ್ಸಿಡೆಂಟ್ ಆಗ್ತತೆ, ನಾವು ಕೇಳ್ತೀರಾ? ಯುದ್ಧದಲ್ಲಿ ನಮ್ಮ ಏನೋ ಮೊನ್ನೆ ಇದರಲ್ಲಿ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯಿತು, ನಾವು ನೋಡಿದ್ದೀರಿ. ದಟ್ಸ್ ಎ ಡಿಫ್ರೆಂಟ್. ಇದು ನೀವು ಕರೆದು ಅವ್ರನ್ನ ಬನ್ನಿ ಅಂತ ಕರೆದುಬಿಟ್ಟು ಅವ್ರಿಗೆ ಅರೇಂಜ್ಮೆಂಟ್ ಮಾಡದೆ ಒಂದು ರೀತಿ ಕೊಲೆ ಮಾಡ್ದಂಗೆ ಆಯಿತು ಅಂತ ನಾವು ಹೇಳೋದಷ್ಟೇ. ನೀವು ಕರೀಲೇ ಇರಲಿಲ್ಲ ಅಂದಿದ್ದರೆ ಸಮಸ್ಯೆನೇ ಉದ್ಭವ ಆಗ್ತಾ ಇರಲ್ಲ ನೀವು.